ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರೋನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ರೆಸಿಪಿ ಬಂದು ನಾನು ಪಾಲಕ್ ರೈಸ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡೋಣ. ಅಂದರೆ ರೆಸಿಪಿನ ಆಯಿತಾ. ನಿನ್ನೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಅಂದರೆ ನೀರು ದೋಸೆ ಮಾಡಿದ್ನಲ್ವ, ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಇವತ್ತು ನಾನು ಯಾವ ರೀತಿ ಅಂದರೆ ನಾನು ಮಾಡೋ ತೋರಿಸೋದು ರೆಸಿಪಿ ಎಲ್ಲ ಈಸಿಯಾಗಿಯೇ ಇರುತ್ತೆ ಅಲ್ವಾ. ಯಾವುದು ಕಷ್ಟಕರ ಆಗಿ ಎಲ್ಲ ಹೊರಗಡೆಯಿಂದನೇ ತಂದು ಮಾಡಬೇಕು ಅನ್ನೋದು ಏನೂ ಇಲ್ಲ. ಮನೇಲಿ ಏನಿರುತ್ತೋ ಅದನ್ನೇ ಹಾಕ್ಬಿಟ್ಟು ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಆಯಿತಾ. ಅದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು ಯಾವಾಗಲಾದರೂ ನಾನು ಡಿಟಂಗಿಸ್ಟ್ ಕುಡಿತೀನಲ್ವ, ಅದಕ್ಕೆ ಜೀರಿಗೆ ಇಟ್ಟಿದ್ದೀನಿ ಆಲ್ರೆಡಿ. ಜೀರಿಗೆ ನೀರು ಕಾಯಿಸಿ ಇಟ್ಟಿದ್ದೀನಿ. ಹಾಗೆ ಪಾಲಕ್ ನೋಡಿ ಸೊಪ್ಪು ನಿನ್ನೆ ನಮ್ಮ ನಾದಿನಿಯವ್ರು ಬಂದಿದ್ರು ಅಂತ ಅವ್ರ ಮನೆ ಹತ್ರ ಹಾಕಿರ್ತಾರಲ್ವ, ನಾವೇನು ಹೊರಗಡೆಯಿಂದ ತಂದಿರಲಿಲ್ಲ. ಅವ್ರು ನಮ್ಮ ನಾದಿನಿಯವ್ರು ಬಂದಿದ್ರು ಅಂತ ಅವರೇ ತಂದಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ ಪಾಲಕ್ ಸೊಪ್ಪು ಅಲ್ವಾ. ಅವ್ರ ಮನೆ ಹತ್ರ ಫುಲ್ ಜಾಗ ಇದೆಯಾ, ಸೊ ಹಾಗಾಗಿ ಅವ್ರು ತರಕಾರಿ ಹಾರ್ವೆಸ್ಟ್ ಮಾಡ್ತಾರೆ, ಸೊಪ್ಪು ಎಲ್ಲ ಹಾರ್ವೆಸ್ಟ್ ಮಾಡ್ತಾರೆ. ಬಂದಾಗೆಲ್ಲ ತರಕಾರಿ ಅಂತೆ ಸೊಪ್ಪಂತೆ ಎಲ್ಲ ತಂದು ಕೊಡ್ತಾರೆ. ಸೊ ಹಾಗಾಗಿ ಅವರು ಮಂಡೆ ಬಂದಿದ್ದರು ಅಂತ ಪಾಲಕ್ ಸೊಪ್ಪು ಹಾಗೆ ದಂಟಿನ ಸೊಪ್ಪು ಇದೆಲ್ಲ ತಂದು ಕೊಟ್ಟಿದ್ದರು. ದಂಟಿನ ಸೊಪ್ಪು ಹಾಗೆ ಪಲ್ಯ ಮಾಡಿ ತಿನ್ಕೊಂಡ್ವಿ ನಿನ್ನೆನೆ. ಇವಾಗ ಸ್ವಲ್ಪ ಪಾಲಕ್ ಸೊಪ್ಪು ಇತ್ತಲ್ವ, ಅದು ಮಸ್ಯಕ್ಕಾದರೆ ಸ್ವಲ್ಪ ಬೇಳೆ ಸಾಂಬಾರು ಮಾಡೋಕ್ಕೂ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಹಾಕಿಬಿಟ್ಟು ಒಂದು ಟೈಮ್ಗೆ ಪಾಲಕ್ ರೈಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಆಯಿತಾ. ಬನ್ನಿ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಬಂದುಬಿಡೋಣ. ಇವಾಗ ಜೀರಿಗೆ ನೀರು ಇಟ್ಟಿದ್ದೀನಲ್ವ, ಅದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿಯಾಗಿ ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರಲ್ಲಿ ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂದ್ಕೊಂಡು ಇವಾಗ ಪಾಲಕ್ ಸೊಪ್ಪನ್ನ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಯಿತು. ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಇವಾಗ ಗ್ರೀನ್ ಇರುತ್ತಲ್ಲ, ಲೈಟ್ ಡಾರ್ಕ್ ಗ್ರೀನ್ ಬರೋವರೆಗೂ ಗೊತ್ತಾಗುತ್ತೆ ನಮಗೆ. ಚೆನ್ನಾಗೆ ಎಣ್ಣೆಲಿ ಫ್ರೈ ಮಾಡಿಕೊಂಡು ಬಾಡಿಸ್ಕೊಳ್ಳಿ ಆಯಿತಾ. ಅಂದರೆ ಸಿಮ್ಮಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪಾಲಕ್ ಸೊಪ್ಪು ಆಯಿತಾ. ನೋಡ್ಬೋದು ಇಲ್ಲಿ ನಾನು ಆಲ್ರೆಡಿ ಒಂದು ಬಾಣಲೆ ಇಟ್ಟು ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ. ಇವಾಗ ಪಾಲಕ್ ಸೊಪ್ಪು ಚೆನ್ನಾಗಿ ಕಟ್ ಮಾಡಿಕೊಂಡು ನೀಟಾಗಿ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ ಆಯಿತಾ. ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಬೇಕು ಸೊಪ್ಪಲ್ಲಿ, ಒಂಚೂರು ಸ್ವಲ್ಪ ನೀರು ಇರಬಾರ್ದು ಆಯಿತಾ. ಬರೀ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ. ಆಲ್ರೆಡಿ ತೊಳೆದು ನೀರೆಲ್ಲ ಚೆನ್ನಾಗಿ ಹೋಗೋವರೆಗೂ ಇಟ್ಟಿದ್ದೆ ಆವಾಗಲೇ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದೆಷ್ಟು ಬೇಕೋ ಅಷ್ಟು. ಸೊಪ್ಪಿನ ಕ್ವಾಂಟಿಟಿ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ನಿಮಗೆ ಗೊತ್ತಾಗುತ್ತಲ್ವ. ತಗೊಳ್ಳಿ. ಅಂದರೆ ನಾನು ಒನ್ ಟೈಮ್ಗೆ ಮಾಡೋದ್ರಿಂದ ಸ್ವಲ್ಪ ಒಂದು ಕಟ್ಟಷ್ಟು ಇತ್ತು ಅಷ್ಟೇ ಇತ್ತು. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಲ್ವ, ಎಣ್ಣೆ ಕೂಡ ಸ್ವಲ್ಪ ಬಿಸಿಯಾಗಿದೆ. ಬಿಸಿಯಾಗಿರೋ ಎಣ್ಣೆಗೆ ಇದು ಸೊಪ್ಪಿದೆ ಅಲ್ವ, ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಉಪ್ಪು ಗಿಪ್ಪು ಏನೂ ಹಾಕಬೇಡಿ ಆಯಿತಾ. ಒಟ್ಟಿಗೆ ಬರೀ ಎಣ್ಣೆ ಜೊತೆಲೇ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಫ್ರೈ ಮಾಡ್ಕೊಂಡು ಇಟ್ಕೊಳ್ತೀವಲ್ಲ, ಅದು ಫುಲ್ಲು ತಣ್ಣಗಾಗಬೇಕು. ಬಿಸಿ ಇದ್ದಾಗನೇ ಮಿಕ್ಸಿಲಿ ಹಾಕಿದರೆ ಸಿಡಿದ್ಬಿಡುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಸೊಪ್ಪು, ಅದನ್ನು ತೆಗೆದು ಈ ಕಡೆ ಇಟ್ಕೊಳ್ಳಿ ಆಯಿತಾ. ನೋಡ್ಬೋದು ಇವಾಗ ಎಷ್ಟು ಸೊಪ್ಪಾಗಿದೆ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ಸೊಪ್ಪಾಗಿದೆ ಅಂತ ನಿಮಗೆ ತೋರಿಸಿದ್ದೀನಿ. ಇವಾಗ ಅದೆಲ್ಲ ತಣ್ಣಗಾದಮೇಲೆ ರುಬ್ಬಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಇವಾಗ ಚೆನ್ನಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಪಾಲಕ್ ಸೊಪ್ಪು, ಅದು ಹಾಕ್ಕೋತಾ ಇದ್ದೀನಿ. ಅಂದರೆ ಪೂರ್ತಿ ತಣ್ಣಗಾಗಿದೆ ಆಯಿತಾ. ಅದಾದಮೇಲೆ ಇವಾಗ ಈ ಕಡೆ ರುಬ್ಬಕ್ಕೆ ಮಸಾಲೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ, ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಆಯಿತಾ. ಇದರಲ್ಲಿ ನಾವು ಪಾಲಕ್ ರೈಸ್ ಮಾಡ್ತಿರೋದ್ರಿಂದ ಅದ್ರ ಫ್ಲೇವರು ಪಾಲಕ್ ರೈಸ್ದೇ ಇರಬೇಕು ಆಯಿತಾ. ಸೊ ಹಾಗಾಗಿ ಅದಕ್ಕೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಆಯಿತಾ. ಅದು ಹಾಕಿಬಿಟ್ರೆ ಮತ್ತು ಅದ್ರ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ ಅಂದ್ಕೊಂಡು ಇವಾಗ ಕಡಿಮೆ ತಗೊಂಡು ನೀಟಾಗಿ ಫೈನ್ ಪೇಸ್ಟ್ ಥರ ಮಾಡ್ಕೊಂಬಂದುಬಿಟ್ಟಿದ್ದೀನಿ. ಅಲ್ಲಿ ನೋಡಿ ನನ್ನ ಮಗ ಬೇರೆ ನೋಡ್ತಾ ಇದ್ದ, ಏನು ಮಾಡ್ತಾಯಿದ್ದಾಳೆ ನಮ್ಮಮ್ಮ ಅಂದ್ಕೊಂಡು ನೋಡ್ತಿದ್ದ ಆಯಿತಾ. ಇವಾಗ ರುಬ್ಕೊಂಬಂದ್ವಲ್ಲ, ಇವಾಗ ಒಂದೇ ಸಲ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಅಂತ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಇವಾಗ ಗ್ಯಾಸ್ ಹಚ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಆಯಿತಾ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಎಣ್ಣೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ ಆಯಿತಾ. ನೋಡಿ ನಾನು ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ.
ಒಂದೆರಡರಿಂದ 3 ಟೀ ಸ್ಪೂನಷ್ಟು ಹಾಕ್ಕೊಂಡು ಇರ್ಬೋದು. ಆಮೇಲೆ ಕೊನೆಗೆ ನಾನು ಸ್ವಲ್ಪ ತುಪ್ಪ ಬಳಸ್ತೀನಿ ಆಯಿತಾ, ಅದಕ್ಕೆ ಎಣ್ಣೆ ಕಡಿಮೆ ಹಾಕ್ಕೊಂಡಿದ್ದೀನಿ. ನೋಡಿ, ನೀವು ತುಪ್ಪ ಬಳಸಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ ಆಯಿತಾ. ಇವಾಗ ಹೋಲ್ ಸ್ಪೈಸಸ್ ಹಾಕೋತಾ ಇದ್ದೀನಿ. ಪಲಾವ್ ಎಲೆ, ಚಕ್ರ ಮೊಗ್ಗು, ಹಾಗೆ ಸೋಂಪು ಕಾಳು, ಮಾಮೂಲಿ ಇರ್ತಾವಲ್ಲ ಹೋಲ್ ಸ್ಪೈಸಸ್ ಅಂದರೆ ಗೊತ್ತಿರುತ್ತೆ ನಿಮಗೂ ಕೂಡ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದರ ಘಮ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಆಯಿತಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ನಾನು ಹೇಳೋ ರೆಸಿಪಿನ ನೀವು ಫುಲ್ಲಾಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೇ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಎಲ್ಲೋ ಒಂದು ಥರ ನೋಡಿದೆ, ಎಲ್ಲೋ ಒಂದು ವಿಡಿಯೋನ ಆಡಿಸ್ಬಿಟ್ಟು ನೋಡಿದೆ ಅಂತ ಅಂದರೆ ನಿಮಗೆ ಗೊತ್ತಾಗಲ್ಲ. ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿಯಲ್ಲಿ, ಹಾಗೆ ಅದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದರೆ ಟೇಸ್ಟ್ ಕೂಡ ನಮ್ಮ ಮನೇಲಿ ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ನಿಮ್ಮ ಮನೇಲೂ ಕೂಡ ಇರುತ್ತೆ ಆಯಿತಾ. ಸೊ ಹಾಗಾಗಿ ಹೇಳ್ಕೊತಾ ಇದ್ದೀನಿ ಅಷ್ಟೇ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಅಷ್ಟೇ. ಪೂರ್ತಿಯಾಗಿ ನೋಡಿ, ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಯಿತಾ. ಇವಾಗ ನೋಡಿ, ಅದೆಲ್ಲ ಸ್ಮೆಲ್ ಬಂತು ಅಂತ ಅಂದ್ಬಿಟ್ಟು ಇವಾಗ ಕರಿಬೇವು ಹಾಕ್ಕೋತಾ ಇದ್ದೀನಿ. ನೋಡ್ಬೋದು, ಮಾಮೂಲಿ ಒಗ್ಗರಣೆಗೆ ಗೊತ್ತಿರುತ್ತಲ್ವ. ಕರಿಬೇವು ಹಾಕ್ಕೊಂಡಾದ್ಮೇಲೆ ಒಂದು ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾನು ಆಯಿತಾ. ಜಾಸ್ತಿ ಏನು ತೊಗೊಂಡಿಲ್ಲ, ಒಂದು ಟೊಮೊಟೊ, ಒಂದು ಈರುಳ್ಳಿ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗಬೇಕು ಆಯಿತಾ. ಫ್ರೈ ಆದಮೇಲೆ ಫ್ರೈ ಮಾಡ್ಕೊಳ್ಳಿ ಆಯಿತಾ. ನೋಡಿ, ಇವಾಗ ಟೊಮೊಟೊ ಹಾಗೆ ಹಸಿರು ಬಟಾಣಿ ಅಂದರೆ ನೈಟೇ ನೆನೆ ಹಾಕ್ಕೊಂಡಿದ್ದೆ ಆಯಿತಾ. ಆ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಮಿಕ್ಸ್ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನೂ ಕೂಡ ಇದ್ರ ಜೊತೆಗೇ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಅದೇ ಟೈಮಲ್ಲಿ ನಾನು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಅದು ಎಣ್ಣೆ ಬಿಡೋದೆಲ್ಲ ನಮಗೆ ಕಾಣಿಸುತ್ತೆ ಆಯಿತಾ. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಮಸಾಲೆ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗಲಿ ಆಯಿತಾ. ಇವಾಗ ಚೆನ್ನಾಗೇ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರು ಚೆನ್ನಾಗಿ ಆಗ್ತಿದೆ, ಬಟ್ ವಿಡಿಯೋಸ್ ಅಷ್ಟಾಗಿ ಓಡ್ತಿಲ್ಲ, ಯಾಕಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ನೀವು ಎಲ್ಲೋ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ವಿಡಿಯೋಸ್ ಎಷ್ಟು ಇಷ್ಟಪಟ್ಟು ವಿಡಿಯೋಸ್ ಮಾಡ್ತೀವಿ. ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ನಮಗೆ ಚೆನ್ನಾಗಿ ಸಿಕ್ಕರೆ ಇನ್ನು ಒಳ್ಳೆ ರೆಸಿಪಿ ಮಾಡೋಕ್ಕೆ, ಹಾಗೆ ಲಾಗ್ಸ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ರೆಸಿಪಿ ಎಲ್ಲ ನೋಡ್ತಾ ಇದ್ದೀರಾ, ಬಟ್ ಯಾರೂ ಲೈಕ್ ಕೊಡದೆ ನೋಡ್ತಾ ಇದ್ದೀರಾ. ಅದೊಂದು ತಪ್ಪು ಮಾಡಬೇಡಿ ಆಯಿತಾ. ನಾನು ಪದೇ ಬರ್ತಾ ಇರ್ತೀನಿ, ಅದೊಂದು ಹೇಳ್ತಾ ಇರ್ತೀನಿ, ಒಂದು ಲೈಕ್ ಕೊಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ನಿಮಗೆ ಎಷ್ಟೋ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇರ್ತೀನಿ ನಿಮಗೆ ಆಯಿತಾ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆಯಾ ಅಂತ ನಿಮಗೂ ಕೂಡ ಕಾಣ್ತಿರ್ಬೋದು. ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ ಆಯಿತಾ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ. ಗರಂ ಮಸಾಲ ಹಾಕ್ಬಿಟ್ಟು ಆಲ್ರೆಡಿ ತೊಳೆದು ಇಟ್ಕೊಂಡಿರುವಂತಹ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಕೂಡಬೇಕು ಅದು ಅಕ್ಕಿ, ಆವಾಗಲೇ ಚೆನ್ನಾಗಿ ಉದುರುದ್ರಾಗುತ್ತೆ ಅನ್ನ. ಸೊ ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ 1.5 ಗ್ಲಾಸಷ್ಟು ಅಕ್ಕಿಗೆ 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಆಯಿತಾ. ನೋಡ್ಬೋದು, ಇಲ್ಲಿ 3 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟ್ ಕ್ವಾಂಟಿಟಿ ಆಗುತ್ತೆ, ಹಾಗೆ ಸ್ವಲ್ಪ ಉದುದ್ರಾಗುತ್ತೆ. ಇವಾಗ ಟೇಸ್ಟ್ ನೋಡಿದಾಗ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಆಯಿತಾ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ತುಪ್ಪ ಹಾಕ್ಕೋತೀನಿ ಅಂತ ನಾನು ಆವಾಗಲೇ ಹೇಳಿದ್ದೆ ನಿಮಗೆ. ಸೊ ಹಾಗಾಗಿ ಇವಾಗ ತುಪ್ಪ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು, ಇದು ಸ್ವಲ್ಪ ಗಟ್ಟಿಯಾಗಿದೆ, ಮತ್ತು ನೀವು ಬೆಣ್ಣೆ ಅಂದ್ಕೊಂಡಿರಾ, ತುಪ್ಪ ಅದು ಹಾಕಿರೋದು ಆಯಿತಾ. ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ವಿಸಲ್ ಬರಲಿ ಅಂತ ವೇಟ್ ಮಾಡಿದೆ. ವಿಸಲ್ ಬಂದು ಅಲ್ಲೇ ತಣ್ಣಗೆ ಕೂಡ ಆಗಿತ್ತು. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಉದ್ರುದ್ರಾಗಿದೆ ಅಂದರೆ ಅನ್ನ ಸಖತ್ ಚೆನ್ನಾಗಾಗಿತ್ತು. ಹಾಗೆ ಟೇಸ್ಟ್ ಮಾತ್ರ ಅದೇ ಥರ ಅಲ್ಟಿಮೇಟಾಗಿರುತ್ತೆ. ನೋಡ್ಬೋದು ನೀವು, ಸಖತ್ ಟೇಸ್ಟ್ ಆಗಿತ್ತು ಮಾತ್ರ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ಹೋಗಿ ಬರಲ್ಲ. ಬಾಯ್ ಫ್ರೆಂಡ್ಸ್, ಮತ್ತೆ